ಏಷ್ಯಾನೆಟ್ ಸುವರ್ಣ ನ್ಯೂಸ್ ವರದಿಗೆ ಸುಜಾತಾ ಭಟ್ ರಿಯಾಕ್ಟ್ ಮಾಡಿದ್ದಾರೆ. ಸ್ವತಃ ಅವರೇ ಪ್ರತಿಕ್ರಿಯೆಯನ್ನ ಕೊಟ್ಟಿದ್ದಾರೆ. ನಾನು ಕೊಟ್ಟ ಫೋಟೋ ನನ್ನ ಮಗಳದ್ದೇ ಅಂತ ಸುಜಾತಾ ಭಟ್ ಹೇಳಿದ್ದಾರೆ. ಏಷ್ಯಾನೆಟ್ ಸುವರ್ಣ ನ್ಯೂಸ್ನಲ್ಲಿ ಈ ಕುರಿತಾದಂತಹ ವರದಿ ಬಿತ್ತರ ಆಗ್ತಾ ಇದ್ದ ಹಾಗೆ ಸುವರ್ಣ ನ್ಯೂಸ್ ಜೊತೆ ಮಾತನಾಡಿದಂತಹ ಸುಜಾತಾ ಭಟ್, ಅದು ವಾಸಂತಿ ಫೋಟೋ ಅಲ್ಲ, ಅನನ್ಯ ಭಟ್ ನನ್ನ ಮಗಳದ್ದೇ ಫೋಟೋ ಅಂತ ಹೇಳ್ತಾರೆ. ವಾಸಂತಿ ಯಾರು ಅಂತ ಗೊತ್ತೇ ಇಲ್ಲ, ನನಗೂ ಅವರಿಗೂ ಸಂಬಂಧ ಇಲ್ಲ. ನನ್ನ ಮನೆಗೆ ಬೆಂಕಿ ಬಿದ್ದಾಗ ದಾಖಲೆಗಳೆಲ್ಲ ಸುಟ್ಟು ಹೋಗಿವೆ. ಮೊನ್ನೆ ಹುಡುಕಾಡಿ ಒಂದು ಚಿಕ್ಕ ಫೋಟೋ ಸಿಕ್ತು, ಅದನ್ನ ತೋರಿಸಿದ್ದೀನಿ. ನನ್ನ ಮನೆಯನ್ನೇ ಸುಟ್ಟು ಭಸ್ಮ ಮಾಡಿದ್ರು ಅಂತಲೂ ಕೂಡ ಕಂಪ್ಲೇಂಟ್ ಮಾಡ್ತಾರೆ ಸುಜಾತಾ ಭಟ್. ಒಂದು ರೀತಿ 10 ಜನ ಇರ್ತಾರೆ, ಫೋಟೋ ಹೋಲಿಕೆ ಆಗ್ಬಹುದು, ಅಂದ್ರೆ ನೋಡೋದಿಕ್ಕೆ ಒಂದೇ ರೀತಿ 10 ಜನ ಇರ್ತಾರೆ, ಫೋಟೋ ಹೋಲಿಕೆ ಆಗಬಹುದು. ನಿಮ್ಮ ರೀತಿಯೂ 4-6 ಜನ ಇರಬಹುದು ಅಂತ ಸುಜಾತಾ ಭಟ್ ರಿಯಾಕ್ಟ್ ಮಾಡಿರೋದಿದು. ಅನನ್ಯ ಭಟ್ ಬಗ್ಗೆ ನನ್ನ ಬಳಿ ಎಲ್ಲ ದಾಖಲಾತಿ ಇದೆ. ಇದರ ಜೊತೆಗೆ ರಂಗಪ್ರಸಾದ್ ಅವರ ಕುರಿತಾಗಿಯೂ ಕೂಡ ಮಾತನಾಡ್ತಾರೆ ಸುಜಾತಾ ಭಟ್. ರಂಗಪ್ರಸಾದ್ ಜೊತೆ ನಾನು ಲಿವಿಂಗ್ ಟುಗೆದರ್ ಇದ್ದದ್ದು ನಿಜ. ರಿಪ್ಪನ್ಪೇಟೆಯಲ್ಲಿ ಪ್ರಭಾಕರ್ ಬಾಳಿಗ ಜೊತೆ ಇದ್ದದ್ದು ಕೂಡ ಸತ್ಯ. ರಂಗಪ್ರಸಾದ್ ನನ್ನ ಮನೆಗೆ ಬಂದಿದ್ರು, ನಾನು ಅವರ ಮನೆಗೇನು ಹೋಗಿರಲಿಲ್ಲ. 1983ರಲ್ಲಿ ಅನಿಲ್ ಭಟ್ ಎಂಬುವವರನ್ನ ನಾನು ಮದುವೆಯಾಗಿದ್ದೆ. ನನಗೆ ಮಗಳಾಗಿತ್ತು. 1983ರಲ್ಲೇ ನನಗೆ ಮಗಳಾಗಿದ್ದು. ಮಗಳನ್ನ ಬೇರೆಯವರ ಬಳಿ ಬೆಳೆಸಿದ್ದೆ. ಅನನ್ಯ ಭಟ್ ಬಗ್ಗೆ ನನ್ನ ಬಳಿ ಎಲ್ಲ ದಾಖಲಾತಿ ಇದೆ ಅಂತ ಸುಜಾತಾ ಭಟ್ ರಿಯಾಕ್ಟ್ ಮಾಡಿದ್ದಾರೆ. ಅದೊಂದು ಅನನ್ಯ ಭಟ್ ಅವ್ರದ್ದು ಫೋಟೋ ಅಲ್ಲ ಅಂತ ಹೇಳಿ ಆಗಿದೆಯಲ್ಲ ಮೇಡಮ್. ನಿಮ್ಮ ರಂಗಪ್ರಸಾದ್ ಅವರ ಸೊಸೆ ವಾಸಂತಿ ಅವರ ಫೋಟೋನ ಸುಜಾತಾ ಭಟ್ ಅವ್ರು ತೋರಿಸಿದ್ರು ಅಂತ, ಈ ಬಗ್ಗೆ ಏನ್ ಹೇಳ್ತೀರಿ ಮೇಡಮ್? ಅದು ನನ್ನ ಮಗಳದೇ ಫೋಟೋ, ನಿಮ್ಮ ನನಗೂ ಅವರಿಗೂ ಸಂಬಂಧ ಇಲ್ಲ. ಹೌದಾ? ಅದು ನನ್ಗೆ ಅವ್ರು ಯಾರು ಗೊತ್ತಿಲ್ಲ. ಅದು ನೀವೊಂದ್ ಕಡೆ ಹೇಳ್ಕೊಂಡಿದ್ರಿ ವಸಂತ ರಂಗಪ್ರಸಾದ್ ಅವರ ಜೊತೆ ತಾವು ಲಿವಿಂಗ್ ಇದ್ರಿ ಅಂತ. ಹೌದು, ಲೀವಿಂಗ್ ಅಲ್ಲಿ ಇದ್ದೆ. ಅವಳು ಹೋದ ಮೇಲೆ, ಅವ್ರ ಸೊಸೆ ಹೋದ ಮೇಲೆ. ಸೊಸೆಗೂ ನನಗೂ ಸಂಬಂಧ ಇಲ್ಲ. ಅವ್ರ ಸೊಸೆ ತೀರಿ ಹೋಗೋದು ನೀವು ಹೋದ 2 ವರ್ಷದ ನಂತರ ಅಂತ ಒಂದು ಸುದ್ದಿ. ಇಲ್ಲ ಇಲ್ಲ, ನೀವು ಈ ಫೋಟೋ ಸತ್ಯಕ್ಕೆ ದೂರ. ಆಯ್ತು ಮೇಡಮ್, ಈ ಫೋಟೋ ಹೊರತಾಗಿ ಅನನ್ಯ ಭಟ್ ಅವರ ಇರುವಿಕೆಯನ್ನ ಸಾಬೀತು ಮಾಡುವಂತ ಬೇರೆ ಯಾವ ದಾಖಲೆ ಇದೆ ನಿಮ್ಮ ಹತ್ರ? ಇವರ ಯಾಕೆ ಬಿಡುಗಡೆ ಮಾಡ್ಲಿಲ್ಲ? ಸರ್, ನಾನು ಎಲ್ಲಿ ಕೊಡ್ಬೇಕು ಅಲ್ಲಿ ಕೊಡ್ತೀನಿ ಸರ್. ನಾನು ಎಲ್ಲರಿಗೂ ನಾನು ಕೊಡಕ್ಕಾಗಲ್ಲ ಸರ್. ತಾವು ಮುಂಬೈ ಇದು ಕೋಲ್ಕತ್ತಾದಲ್ಲಿ ಸಿಬಿಐ ಸ್ಟೆನೋಗ್ರಾಫರ್ ಆಗಿದ್ದು ಸತ್ಯನಾ ಮೇಡಮ್? ಸಿಬಿಐ ಅಂದ್ರೆ ನಾನು ಕಾಂಟ್ರಾಕ್ಟ್ ಬೇಸಿಕಲ್ಲಿ ಆಗಿರೋದು. ಎಷ್ಟು ವರ್ಷ ಸಿಬಿಐ ನಲ್ಲಿ ಸ್ಟೆನೋಗ್ರಾಫರ್ ಆಗಿದ್ರಿ? ನಾನು ಎಷ್ಟು ವರ್ಷ ಅಂತಲ್ಲ, ಅಲ್ಲಲ್ಲಿಗೆ ಎಲ್ಲಿ ಕರೀತಾರ ಅಲ್ಲಿ ಹೋಗ್ತಾ ಇದ್ದೆ. ನಾನು ಕಾಂಟ್ರಾಕ್ಟ್ ಬೇಸಿಕ್ ಮತ್ತು ಎಲ್ಲಿ ಕೆಲಸ ಮಾಡಬೇಕು, ನಾನು ಕೋಲ್ಕತ್ತಾದಲ್ಲೇ ಪರ್ಮನೆಂಟ್ ಆಗಿರ್ಲಿಲ್ಲ, ರಿಪ್ಪನ್ಪೇಟೆಗೂ ಬಂದು ಹೋಗ್ತಾ ಇದ್ದೆ. ಅದೇ ತಾವು 2003ರಲ್ಲಿ ರಿಪ್ಪನ್ಪೇಟೆಯಲ್ಲಿ ಪ್ರಭಾಕರ್ ಬಾಳಿಗ ಅವರ ಜೊತೆ ಇದ್ದಿದ್ದು ಸತ್ಯನಾ ಮೇಡಮ್? ಹೌದು ಹೌದು, ಸತ್ಯ. ಆದ್ರೆ ಈಗ ನೀವು ಬಿಟ್ಟಿರೋ ಫೋಟೋ ಮತ್ತೆ ರಂಗಪ್ರಸಾದ್ ಅವರ ಸೊಸೆ ವಸಂತ ಅವರ ಫೋಟೋ ಸೇಮ್ ಇದೆಯಲ್ಲ ಮೇಡಮ್? ಯಾವುದೇ ವ್ಯತ್ಯಾಸ ಇಲ್ಲ ಅಲ್ಲ ಅದರಲ್ಲಿ? ಸರ್, ಅಲ್ಲ ಸರ್, ಅದು ನಾವು ಅಲ್ಲ ಸರ್. ನಾವು ಚೆಕ್ ಅಲ್ಲ ಮಾಡುವಾಗ ಸರ್. 2 ಫೋಟೋ ಒಂದೇ ಇತ್ತಲ್ಲ ಮೇಡಮ್? ಇಲ್ಲ ಸರ್, ಇಲ್ಲ. ಅಂದ್ರೆ ಒಬ್ರೇ ವಸಂತ ತರ. ಅವ್ರ ರೀತಿನೇ ಇದ್ರ ಅನನ್ಯ ಭಟ್? ಹೌದು, ಒಂದೇ ತರ ನಮ್ಮ ಮನೆಯವರ ರೀತಿಯಲ್ಲಿ. ಅಲ್ಲ, ಆದ್ರೆ ವಸಂತ ಮತ್ತೆ ಅನನ್ಯ ಭಟ್ ಅವರು ಇಲ್ಲ ಒಂದೇ ಸರ್. ರೀತಿಯಲ್ಲಿ ಇರ್ಲಿಕ್ಕೆ ಹೇಗ್ ಸಾಧ್ಯ ಅಂತ? ಒಂದೇ ರೀತಿ ಇರ್ಲಿಲ್ಲ ಸರ್. ನಾನು ಹೇಳ್ತಾ ಇದ್ದೀನಲ್ಲ, ಒಂದೇ ರೀತಿ ಇರ್ಲಿಲ್ಲ. ಸುಮ್ನೆ ನನ್ನ ಮನೆ ಯಾಕೆ ತಲೆ ತಿಂತಿದ್ದೀರಾ? ಇಲ್ಲ, ಅದು ಒಂದು ನಿಮ್ಮಿಂದ ಒಂದು ಸ್ಪಷ್ಟನೆ ತಗೊಳ್ಳೋಣ ಅಂತ ಅಷ್ಟೇ. ಉಡುಪಿ ಮಣಿಪಾಲ್ ಮೆಡಿಕಲ್ ಕಾಲೇಜಲ್ಲೂ ಅನನ್ಯ ಭಟ್ ಅವರ ಅಡ್ಮಿಷನ್ ಇಂದ ಯಾವುದೇ ದಾಖಲಾತಿಗಳು ಇರ್ಲಿಲ್ಲ. ಎಲ್ಲ ಸ್ಪಾಯಿಲ್ ಮಾಡಿದ್ದಾರೆ. ನಿಮ್ಮ ಹತ್ರನಾದ್ರೂ ನನ್ನ ಏನಾದ್ರು ಮನೆ- ಅವ್ರ ಅಡ್ಮಿಷನ್ ನನ್ನ ಸೇರಿದ್ದು ಮನೆಗೆ- ಅಥವಾ ಸಿಇಟಿ ನನ್ನ ಮನೆ- ಬರ್ದಿದ್ದು ಅದ್ ಯಾವ್ದಾದ್ರು ದಾಖಲೆ ಇದೆಯಾ? ನನ್ನ ಮನೆಗೆ ಬೆಂಕಿ ಕೊಟ್ಟಿದ್ದಾರೆ. ಆಗ ದಾಖಲೆಗಳೆಲ್ಲ ಸುಟ್ಟೋಯ್ತಾ? ಹೌದು, ಸ್ಪಷ್ಟ. ಇಲ್ಲ, ಜನಕ್ಕೆ ಕೊಡೋದೇ ಇದ್ರು ಕೂಡ ಅಟ್ಲೀಸ್ಟ್ ಈವರೆಗೆ ನೀವು ಒಂದು ಫೋಟೋವನ್ನು ಯಾರಿಗೂ ಕೊಟ್ಟಿರ್ಲಿಲ್ಲ. ಕೊಡ್ಬೇಕು? ಈವರೆಗೆ ಕೊಡ್ಲಿಲ್ಲ ಅಂತ ಹೇಳಿದ್ರೆ ನನ್ನ ಹತ್ರ ಇರೋದು ಅದು ಮೊನ್ನೆ ಹುಡುಕಾಡಿ ಒಂದು ಫೋಟೋ ಸಿಕ್ಕಿರೋದು. ಅದು ನನ್ನ ಹತ್ರ ಎಲ್ಲ ಮನೆಯೇ ಸುಟ್ಟು ಭಸ್ಮ ಮಾಡಿದ್ದಾರೆ. ನನ್ನ ಒಂದು ಬಟ್ಟೆಯಲ್ಲಿ ನಾನು ಹೊರಗಡೆ ಬಂದಿರೋದು. ಅಲ್ಲ, ಈಗ ನೀವು ಮೊನ್ನೆ ನಿಮ್ಮ ವಕೀಲರ ಜೊತೆ ಕೊಟ್ಟ ಫೋಟೋವನ್ನ ಸ್ವಲ್ಪ ಮೊದಲು ಕೊಟ್ಟಿದ್ರೆ ಜನಕ್ಕೊಂದ್ ಸ್ವಲ್ಪ ಇದಾಗ್ತಿತ್ತು. ಈಗ ಕೊಟ್ಟಿದ್ದೀರಿ, ಆ ಫೋಟೋ ಮೇಲೂ ಹಲವು ಸಂಶಯ, ಹಲವು ಅನುಮಾನ. ಸಂಶಯಗಳು ಎಲ್ಲಾ ರೀತಿಯಿಂದನೂ ಸಂಶಯಗಳು ಪಡ್ತಾರೆ. ಅರ್ಥ ಆಯ್ತಲ್ವಾ? ನನ್ನ ಮಗಳು ನನಗೆ ಗೊತ್ತು, ಬೇರೆಯವರಿಗೆ ನಾನು ವಿವರಣೆ ಕೊಡ್ಬೇಕಾಗಿಲ್ಲ. ಅದು ಅವರದು ಅದೇನಿದೆಯೋ ಅದು ನನಗೆ ಗೊತ್ತಿಲ್ಲ. ನನಗೂ ಅವರಿಗೂ, ನಾನು ರಂಗಪ್ರಸಾದ್ ನನ್ನ ಮನೆಗೆ ಬಂದಿರೋದು, ನಾನು ಅವರ ಮನೆಗೆ ನಾನು ಹೋಗ್ಲಿಲ್ಲ. ಅರ್ಥ ಆಯ್ತಾ ಹೇಳಿದ್ದು? ತಾವು ಬೆಂಗಳೂರಲ್ಲಿ ರಂಗಪ್ರಸಾದ್ ಅವ್ರ ಮನೇಲೇ ಇದ್ರಿ ಅಂತ ಒಂದು ಮಾಹಿತಿ.
ರಂಗಪ್ರಸಾದ್ ನನ್ನ ಮನೆಗೆ ಬಂದಿರೋದು ಅವರದ್ದು ಯಾವುದೋ ಒಂದು ಕಂಪ್ಲೇಂಟ್ ಇಂದ, ಅವರ ಮಗನ ಕಂಪ್ಲೇಂಟ್ ಇಂದ. ರಂಗಪ್ರಸಾದ್ ನಿಮಗೆ ಹೇಗ್ ಪರಿಚಯ ಆಗಿದ್ದು ಮೇಡಮ್? ನಾನು ಔಷಧಿ ತಗೊಳ್ ಬರಬೇಕಾಗಿದೆ, ಕ್ಯಾನ್ಸರ್ಗೆ ಔಷಧಿ, ಒಂದು ಶಿಕಾರಿಪುರದಲ್ಲಿ ಒಂದು ಔಷಧಿ ಕೊಡ್ತಾ ಇದ್ರು. ಹಾ ಮೇಡಮ್. ಅಲ್ಲಿ ಪರಿಚಯ ಆಗಿರೋದು. ಅದೇ ನೀವು 2002 ಇಂದ ರಿಪ್ಪನ್ಪೇಟೆಯಲ್ಲಿ ಇದ್ರಿ, ಬಟ್ ನೀವು 2003ಕ್ಕೆ ಕೋಲ್ಕತ್ತಾದಲ್ಲಿ ಹೋಗಿ ಬರ್ತಾ ಇದ್ದೆ ನಾನು. ನೀವು ಕೋಲ್ಕತ್ತಾದ ಸ್ಟೆನಾಗ್ರಾಫರ್ ಆಗಿದ್ದಾಗ ಅನನ್ಯ ಭಟ್ ಎಲ್ಲಿದ್ರು? ಕೋಲ್ಕತ್ತಾದಲ್ಲೇ ಇದ್ರು. ಕೋಲ್ಕತ್ತಾದಲ್ಲೇ ಇದ್ರಾ? ಹ್ಮ್. ಅನನ್ಯ ಭಟ್ ನಿಮ್ ಪ್ರಕಾರ ಮಿಸ್ ಆಗಿದ್ದು 2003ರಲ್ಲಿ. ಹೌದು. ಉಡುಪಿಲಿ ಅಡ್ಮಿಷನ್ ಆಗಿದ್ದು ಯಾವಾಗ ಅವರು KMCಗೆ? ಆಗಸ್ಟ್ ಅಲ್ಲಿ, ಜುಲೈ ಎಂಡ್ ಅಲ್ಲಿ ಆಗಿದ್ದಾ? ಸರಿ. ಅದೇ ಈಗ ಫೋಟೋ ವಾಸಂತಿದು ಅನ್ನೋದೇ ದೊಡ್ಡ ಸುದ್ದಿ ಆಗಿದೆ, ಅದಕ್ಕೋಸ್ಕರ ಒಂದು ಕ್ಲಾರಿಫೈ ಮಾಡ್ಕೊಳ್ಳೋಣ ಅಂತ ಮಾಡಿದ್ವಿ. ಇಲ್ಲ ಸರ್, ಅದು ನನ್ನ ಮಗಳ ಫೋಟೋ. ಒಂದೇ ರೀತಿ 10 ಜನರು ಇರ್ತಾರೆ. ಅದ್ರ ನಿಮ್ ತರ 4 ಜನನ 6 ಜನನ ಇರ್ತಾರೆ. ಅದನ್ನೆಲ್ಲ ನಾನು ಎಲ್ಲರಿಗೂ ಕ್ಲಾರಿಫಿಕೇಶನ್, ಒಂದು ದೊಡ್ಡ ಸಮಸ್ಯೆಗಳನ್ನ ಮಾಡೋದು ಯಾರು ಗೊತ್ತಾ? ನಿಮ್ಮ ಈಗ SIT ಅವ್ರು ಕರೆದ್ರೆ ಫೋಟೋ ಹೊರತಾಗಿ ನಿಮ್ಮ ಹತ್ರ ಅನನ್ಯ ಭಟ್ ಬಗ್ಗೆ ಬೇರೆ ಏನ್ ದಾಖಲೆ ಇಟ್ಕೊಂಡಿದ್ರಿ ಮೇಡಮ್? ನಾನೆಲ್ಲ ಇಟ್ಕೊಂಡಿದ್ದೀನಿ, ಎಲ್ಲಿ ಕೊಡ್ಬೇಕು ನಾನು ಅಲ್ಲಿ ರೆಡಿ ಇಟ್ಕೊಂಡಿದ್ದೀನಿ. ಅನನ್ಯ ಭಟ್ ಬರ್ತ್ ಸರ್ಟಿಫಿಕೇಟ್ ಎಲ್ಲ ಇದೆಯಾ ನಿಮ್ಮ ಹತ್ರ? ಎಲ್ಲ ಇದೆ. ಕಾಲೇಜ್ ಅಡ್ಮಿಷನ್ ಡಾಕ್ಯುಮೆಂಟ್ ಇದೆಯಾ? ಎಲ್ಲ ಇದೆ. ಅವ್ರ ಅನನ್ಯ ಭಟ್ PUC SSLC ಎಲ್ಲ ಎಲ್ಲಿ ಮಾಡಿದ್ದು ಸರ್? ನಾನು ನನ್ನ ಮಗಳು ಬೇರೆಯವರ ಜೊತೆಯಲ್ಲಿ ನಾನು ಅವರನ್ನ ಬೆಳೆಸಿದ್ದೀನಿ. ಅವರಿಗೆ ಮಕ್ಕಳಿರ್ಲಿಲ್ಲ. ನಾನು 83 ನನಗೆ ಮಗು ಆಗಿರೋದು. ನನ್ನ ಫ್ಯಾಮಿಲಿಯಲ್ಲಿ ನನಗೆ ತುಂಬಾ ಟಾರ್ಚರ್ ಕೊಟ್ಟಿದ್ದಾರೆ. ಯಾರು? ನನ್ನ ತಂದೆಯ ಫ್ಯಾಮಿಲಿಯಲ್ಲಿ. ನನ್ನನ್ನು ಬದುಕಕ್ಕೆ ಬಿಡೋದೇ ತುಂಬಾ ಕಷ್ಟ ಆಗಿತ್ತು. ಯಾಕೆ ಮೇಡಮ್ ಹಾಗಾಗಿದ್ದು? ಒಂದು ಕಣ್ಣಿಗೆ ಸುಣ್ಣ, ಒಂದು ಕಣ್ಣಿಗೆ ಬೆಣ್ಣೆ ಮಾಡಿದ್ದಾರೆ ನಮ್ಮ ಅಕ್ಕಂದಿರು, ನಮ್ಮ ತಂದೆ ಎಲ್ಲ. ನಾನು ಅನಿಲ್ ಭಟ್ಟನ 83 ನಾನು ಯಾರಿಗೂ ಗೊತ್ತಿಲ್ಲದೆ ನಾನು ಮದುವೆ ಆಗಿದ್ದೆ. ಅನಿಲ್ ಭಟ್ ಎಲ್ಲಿಯವರು? ಮಂಗಳೂರಿನವರು. ಇದಕ್ಕಿಂತ ಬೇಕಾ? ಅಲ್ಲ, ಅನನ್ಯ ಭಟ್ ಅನಿಲ್ ಭಟ್ ಅವ್ರ ಜೊತೆ ಇದ್ರಾ? ಇಲ್ಲ, ಮಗುವಾಗಿ ಅವ್ರು ನಾನು ಪ್ರೆಗ್ನೆಂಟ್ ಆಗಿ ನಾನು ಬೇರೆ ಕಡೆ ಇದ್ದೆ. ಅವರು ಬೇರೆ ಒಂದು ಹುಡುಗಿಯ ಜೊತೆಗೆ ಹೋಗಿದ್ರು. ಅನಿಲ್ ಭಟ್ ಅವರು? ಹೌದು. ನಾನು ಹಾಗಾಗಿ ಇನ್ನೊಬ್ಬರಿಗೆ ನನ್ನಿಂದ ತೊಂದರೆ ಆಗ್ಬಾರ್ದು ಅಂತ ನನ್ನ ಮಗುವನ್ನ ನಾನು ಇದು ಮಾಡಿಕೊಂಡು ಮನೆಯಲ್ಲಿ ಒಂದು ಹಳ್ಳಿಯಲ್ಲಿ ಜನನ ಆಯ್ತು. ಆ ಹಳ್ಳಿಯಲ್ಲಿ ಆ ಜನನ ಆದ ತಕ್ಷಣ ನನ್ನ ಮಗುವನ್ನ ಇನ್ನೊಬ್ಬರಿಗೆ ಇದಾಗುತ್ತೆ ಅಂತೇಳಿ ಫ್ಯಾಮಿಲಿಯಲ್ಲಿ ತೊಂದರೆ ಆಗ್ತದೆ ಅಂತ ನದಿಯಲ್ಲಿ ಬಿಡಕ್ಕೆ ಹೋಗಿದ್ರು. ಆ ಮಗುವನ್ನ ಅರವಿಂದ್ ಮತ್ತು ವಿಮಲಾ ಅನ್ನುವಂತ ದಂಪತಿಯವರು ನನ್ನ ಮಗುವನ್ನ ಕರ್ಕೊಂಡು ಹೋಗಿ. ಯಾವ ಊರಿನವರು ಮೇಡಮ್ ಅದು ಅರವಿಂದ್ ಮತ್ತು ವಿಮಲಾ ಅನ್ನೋರು? ಅವರು ಒಂದು ಹಳ್ಳಿಯವರು. ಆಮೇಲೆ ಅವರು ಇದಕ್ಕೆ ಮಂಗಳೂರಿಗೆ ಬಂದಿದ್ರು. ಅವರು ಮಗ ಶ್ರೀವತ್ಸ ಅವರ ಹೆಂಡತಿ ವಾಸಂತಿ ನೀವು ನೋಡಿದ್ರಾ? ಇಲ್ಲ ಸರ್, ನಾನು ನೋಡಿಲ್ಲ. ನೀವು ರಂಗಪ್ರಸಾದ್ ಅವ್ರ ಮನೆಗೆ ಬಂದಾಗ ರಂಗಪ್ರಸಾದ್ ಒಬ್ಬರೇ ಇದ್ರ? ಅವ್ರ ಮಗ ಮತ್ತೆ ಮಗಳು ಎಲ್ಲಿದ್ರು? ಒಂದು ನಿಮಿಷ. ಮಗನಿಗೆ ಮದುವೆ ಆಗುವಾಗ ನನಗೆ ಗೊತ್ತಿಲ್ಲ. ಮಗನಿಗೆ ಮದುವೆ ಮಾಡಿದ್ದಾರೆ ಅನ್ನೋದು ನನಗೆ ಗೊತ್ತಿಲ್ಲ. ಮಗನಿಗೆ ಮದುವೆ ಆಗಿ ಅವಳು ಕೆಲ್ಸಕ್ಕೆ ಅಂತ ಎಲ್ಲ ಹೋಗ್ತೀನಿ ಅಂತ ಹೇಳಿ ವಾಪಸ್ ಮನೆಗೆ ಬಂದಿಲ್ಲ ಅಂತ ಹೇಳಿದ್ರು. ರಾತ್ರಿ ಪೊಲೀಸ್ನವ್ರು ಹುಡುಕ್ತಾ ಇದ್ದಾರೆ ಅಂತೇಳಿ ಈ ರಂಗಪ್ರಸಾದ್, ನಾನು ಬೆಂಗಳೂರಲ್ಲಿ ಕಂಬಿಪುರದಲ್ಲಿ ಒಂದು ಕಡೆ ಮನೆ ಮಾಡ್ಕೊಂಡಿದ್ದೆ, ಸಣ್ಣ ರೂಮ್ ಮಾಡ್ಕೊಂಡು. ಆವಾಗ ನನ್ನ ಮನೆಗೆ ಬಂದಿರೋದು ಅವರು ರಾತ್ರಿ. ಓಕೆ. ನೀವು ಬನಶಂಕರಿಯ ರಂಗಪ್ರಸಾದ್ ಅವ್ರ ಮನೇಲಿ ಇರಲಿಲ್ಲ, ರಂಗಪ್ರಸಾದೇ ನಿಮ್ಮ ಮನೇಲಿ ಇದ್ರಿ. ಯಾವ ಏರಿಯಾದಲ್ಲಿ ಇದ್ದಿದ್ ಮೇಡಮ್ ಅದು? ನಾನು ತುಂಬಾ ಕಡೆ ಇದ್ದೆ ಸರ್. ರಂಗಪ್ರಸಾದ್ ನೀವು ಇದ್ದಿದ್ದು ಎಲ್ಲಿ, ಯಾವ ಏರಿಯಾದಲ್ಲಿ? ಕಂಬಿಪುರ ಅನ್ನೋದ್ರಲ್ಲಿ ಇದ್ದೆ. ಕಂಬಿಪುರದಲ್ಲ? ಎಲ್ಲಿ ಬರುತ್ತೆ ಬೆಂಗಳೂರಲ್ಲಿ ಕಂಬಿಪುರ? ಕಂಬಿಪುರ ಬಿಡದಿ ಹತ್ರ ಒಂದು ಹಳ್ಳಿ. ಬಿಡದಿ ಹತ್ರ ಆಯ್ತಾ? ಸರಿ. ಅವ್ರು ಬಂದಿರೋದು ನಾನು ಅವ್ರ ಹತ್ರ ಹೋಗಿರ್ಲಿಲ್ಲ. ಹಾಗಾಗಿ ನಾನು ಲಿವಿಂಗ್ ರಿಲೇಶನ್ಶಿಪ್ ಅಲ್ಲಿ ಇದ್ದೆ ನಾನು. ಸರಿ ಮೇಡಮ್. ಆಯ್ತಾ? ಆಯ್ತು. ಇನ್ನು ಇದಕ್ಕಿಂತ ನಾನು ದುಡಿದು ಸಾಕಿದ್ದೀನಿ ಬಿಟ್ಟು ನನ್ನನ್ನ ಯಾರು ಸಾಕ್ಲಿಲ್ಲ. ಎಲ್ಲದರ ಬಗ್ಗೆ ಮಾಹಿತಿಯನ್ನ ಕೊಡೋದಕ್ಕೆ ನಮ್ಮ ಪ್ರತಿನಿಧಿ ರಮೇಶ್ ಇದೀಗ ನ್ಯೂಸ್ ಡೆಸ್ಕ್ ನಿಂದ ನಮ್ಮನ್ನ ಜಾಯಿನ್ ಆಗಿದ್ದಾರೆ. ರಮೇಶ್, ಧರ್ಮಸ್ಥಳ ಬುರುಡೆ ರಹಸ್ಯವನ್ನ ಭೇದಿಸ್ತಾ ಈ ಸರಣಿ ಸತ್ಯಗಳನ್ನ ಆಚೆ ತೆಗಿತಾ ಇದರಲ್ಲಿ ಒಬ್ಬೊಬ್ಬರೇ ಬಿಟ್ಟಂತಹ ಬುರುಡೆ ಬಟಾ ಬಯಲಾಗ್ತಾ ಇದೆ. ಸೊ ಅದರ ಬಗ್ಗೆ ವರದಿ ಕೊಡ್ತಾನೆ ಇದ್ದೀರಿ. ಗುಡ್ ಜಾಬ್ ಮೊದಲೇದಾಗಿ. ಇದರ ಜೊತೆಗೆ 1999ರಿಂದ 2025ರವರೆಗೂ ಸುಜಾತಾ ಭಟ್ ಎಲ್ಲಿದ್ರು, ಯಾರ ಜೊತೆ ಇದ್ರು ಅನ್ನೋದರ ಕಂಪ್ಲೀಟ್ ಪಿಕ್ಚರ್ ಈಗ ಗೊತ್ತಾಗ್ತಾ ಇದೆ. ಜೊತೆಗೆ ಅನನ್ಯ ಭಟ್ ಅನ್ನುವಂತಹ ಕ್ಯಾರೆಕ್ಟರೇ ಇಲ್ಲ, ಆಕೆ ಹುಟ್ಟಿದ್ದೇ ಇಲ್ಲ, ಅದು ಕ್ರಿಯೇಟೆಡ್ ಕ್ಯಾರೆಕ್ಟರ್ ಅನ್ನುವಂಥದ್ದು.
ಜೊತೆಗೆ ನಿನ್ನೆ ರಿಲೀಸ್ ಮಾಡಿದಂತಹ ಫೋಟೋ ಅದು ವಾಸಂತಿ ಅವರ ಫೋಟೋ ಅನ್ನುವಂತಹ ವಿಚಾರದವರೆಗೂ ಏನೆಲ್ಲ ಡೆವಲಪ್ಮೆಂಟ್ಗಳು ಆಗಿದೆ. ಸೊ ಇದರ ಹಿಂದೆ ಧರ್ಮಸ್ಥಳ ವಿರೋಧಿ ಷಡ್ಯಂತ್ರ ಬಹಳ ಚೆನ್ನಾಗಿಯೇ ಕೆಲಸ ಮಾಡ್ತಾ ಇದೆ ಅನ್ನೋದು ಕ್ಲಿಯರ್. ಖಂಡಿತ ವಿನಾದ್ರಲ್ಲಿ ಅದು ಯಾವುದೇ ಅನುಮಾನ ಈವರೆಗೆ ಉಳಿದಿಲ್ಲ. ಯಾಕೆಂದ್ರೆ ಧರ್ಮಸ್ಥಳದಲ್ಲಿ ನೂರಾರು ಶವಗಳನ್ನು ಊತಿಟ್ಟಿದ್ದಾರೆ ಅಂತ ಅನಾಮಿಕ ಬರ್ತಾನೆ. ಅದೇ ಸಂದರ್ಭದಲ್ಲಿ ಸುಜಾತ ಭಟ್ ಬರ್ತಾರೆ. ಸುಜಾತ ಭಟ್ 2003ರಲ್ಲಿ ನನ್ನ ಮಗಳು ಧರ್ಮಸ್ಥಳಕ್ಕೆ ಬಂದು ಅಂದರೆ ಮೆಡಿಕಲ್ ಕಾಲೇಜ್ ಮಣಿಪಾಲ ಮೆಡಿಕಲ್ ಕಾಲೇಜಲ್ಲಿ ಓದ್ತಿದ್ದ ಸಂದರ್ಭದಲ್ಲಿ ಗೆಳತಿಯರ ಜೊತೆ ಧರ್ಮಸ್ಥಳಕ್ಕೆ ಬಂದು ಅಲ್ಲಿ ನಾಪತ್ತೆ ಆಗಿದ್ದಾಳೆ. ಅಲ್ಲೆಲ್ಲ ಒಂದು ಕಡೆ ದೇವಸ್ಥಾನದಲ್ಲಿ ಬಿಳೆ ಬಟ್ಟೆ ಉಟ್ಕೊಂಡಂಥವ್ರು ಕೆಲವರು ಹೊತ್ಕೊಂಡು ಹೋಗಿದ್ದನ್ನು ಕೆಲವರು ನೋಡಿದವರಿದ್ದಾರೆ. ಇಲ್ಲಿ ನನ್ನ ಮಗಳು ಕಿಡ್ನ್ಯಾಪ್ ಆಗಿದೆ, ಜೊತೆಗೆ ರೇಪ್ ಅಂಡ್ ಮರ್ಡರ್ ಆಗಿರಬಹುದು. ಹಾಗಾಗಿ ಆಕೆಯ ಶವವನ್ನು ಈತ ಬಂದೇನು ಅನಾಮಿಕ ನೂರಾರು ಶವವನ್ನು ಊತಿಟ್ಟಿದ್ದೀನಿ ಅಂತ ಹೇಳ್ತಾನೆ. ಅದರಲ್ಲಿ ನನ್ನ ಮಗಳ ಶವ ಅಥವಾ ಅಸ್ಥಿ ಏನಾದರೂ ಸಿಕ್ಕಿದ್ದೆ ಅದರಲ್ಲಿ ನನಗೆ ಕೊಡಿ, ನಾನು ಬ್ರಾಹ್ಮಣ ಸಮುದಾಯದಲ್ಲಿ ಅದನ್ನ ಶಾಂತಿಯನ್ನ ಮಾಡಬೇಕು, ಅದಕ್ಕೆ ಸಂಬಂಧಪಟ್ಟಂತೆ ಎಲ್ಲ ವಿಧಿವಿಧಾನಗಳನ್ನ ಮಾಡಬೇಕು ಅಂತ ಬರ್ತಾರೆ. ಆದ್ರೆ ಈ ಬಂದಂತ ಸಂದರ್ಭದಲ್ಲಿ ಅಂದ್ರೆ ಸುಜಾತ ಭಟ್ ಹೇಳ್ತಾ ಇರುವಂತ ಕತೆ ಎಷ್ಟರ ಮಟ್ಟಿಗೆ ಸತ್ಯ ಅನ್ನುವಂಥದ್ದನ್ನ SIT ಅಧಿಕಾರಿಗಳು ಮೊದಲು ಅದನ್ನ ಮಾಹಿತಿಗಳನ್ನ ಕಲೆ ಹಾಕ್ತಾ ಪ್ರಯತ್ನವನ್ನು ಮಾಡ್ತಾರೆ. ಆದ್ರೆ ದಕ್ಷಿಣ ಕನ್ನಡದ ಜಿಲ್ಲಾ ಅಂದ್ರೆ SP ಕಚೇರಿಗೆ ಈ ಒಂದು ಸುಜಾತ ಭಟ್ ವಕೀಲರ ಜೊತೆ ಹೋಗಿ ಅಂದ್ರೆ ದೂರನ್ನ ಕೊಟ್ಟ ನಂತರ ಇದಕ್ಕೆ ಸಂಬಂಧಪಟ್ಟಂತೆ ಯಾವುದೇ ಸಾಕ್ಷಿಗಳನ್ನ ಕೊಡೋದಿಲ್ಲ, ಯಾರ ಕೈಗೂ ಸಿಗೋದಿಲ್ಲ. ಎಲ್ಲ ಒಂದ್ ಕಡೆ ತಾನು ಒಂದು ದೂರನ್ನ ಕೊಟ್ಟು ಅಥವಾ ಒಂದು ಕಥೆಯನ್ನ ಬಿತ್ತಬೇಕು, ಅದನ್ನ ಬಿತ್ತಿ ಆದ ನಂತರ ಎಲ್ಲ ಒಂದ್ ಕಡೆ ಅಜ್ಞಾತವಾಗುವಂತ ಕೆಲಸವನ್ನ ಸುಜಾತ ಭಟ್ ಅವರು ಮಾಡ್ತಾರೆ. ಆಗ SIT ಕೂಡ ಆಕೆ ದೂರಿನಲ್ಲಿ ಬರೀತಾರೆ, ನಾನು CBI ದಲ್ಲಿದ್ದೆ, ನನ್ನ ಮಗಳು ಮಣಿಪಾಲ್ ಅಂದ್ರೆ ಕಸ್ತೂರ್ಬಾ ಮೆಡಿಕಲ್ ಕಾಲೇಜಲ್ಲಿ ಓದ್ತಾ ಇದ್ರು, ಜೊತೆಗೆ ತನ್ನ ಅದರಲ್ಲಿ ಏನು ಉಲ್ಲೇಖವನ್ನ ಮಾಡ್ತಾ ಹೋಗ್ತಾರೆ ಅದೆಲ್ಲವನ್ನು ಕೂಡ ಚೆಕ್ ಮಾಡುವಂತ ಪ್ರಯತ್ನಗಳನ್ನ ಮಾಡ್ತಾರೆ. ಆಗ ಎಲ್ಲಿಯೂ ಕೂಡ ಮಾಹಿತಿ ಸಿಗೋದಿಲ್ಲ. ಅದರಲ್ಲಿ ಎರಡು ವಿಚಾರ ವಿಶೇಷವಾಗಿ ಮಣಿಪಾಲ್ ಆಸ್ಪತ್ರೆಯಲ್ಲಿ ಮಣಿಪಾಲ್ ಕಾಲೇಜ್ನಲ್ಲಿ ಏನಿದೆ ಕಸ್ತೂರ್ಬಾ ಕಾಲೇಜ್ನಲ್ಲಿ 2003ರಲ್ಲಿ ನಿಜಕ್ಕೂ ಈ ರೀತಿ ಅನನ್ಯ ಭಟ್ ಅನ್ನುವಂಥ ಯುವತಿಯ ಅಡ್ಮಿಷನ್ ಆಗಿತ್ತ ಅನ್ನುವಂಥದ್ದನ್ನು ಚೆಕ್ ಮಾಡಿದಾಗ ಇಲ್ಲ, ಅದಕ್ಕಿಂತ ಮೊದಲು ಒಂದು 5 ವರ್ಷ, ತದನಂತರ ಒಂದು 5 ವರ್ಷಗಳ ಚೆಕ್ ಮಾಡಿದಾಗಲೂ ಇಲ್ಲ. ಕೋಲ್ಕತ್ತಾದಲ್ಲಿ CBI ಕಚೇರಿಯಲ್ಲಿ ಕೂಡ ಇದ್ರೆ ಸುಜಾತ ಭಟ್ ಅವರು ಹೇಳೋ ಪ್ರಕಾರ ನಾನು ಕಾಂಟ್ರಾಕ್ಟ್ ಬೇಸಿಸಲ್ಲಿ ಇದ್ದೆ, ಕಾಂಟ್ರಾಕ್ಟ್ ಬೇಸಿಸಲ್ಲಿ ಆದರೂ ಕೂಡ CBI ಕಚೇರಿ ಒಳಗೆ ಹೋಗಿ ನೀವು ಕೆಲಸ ಮಾಡ್ತೀರಿ ಅಂತಂದ್ರೆ ಎಲ್ಲ ಒಂದು ಕಡೆ ಮಾಹಿತಿಗಳು ಸಿಗಬೇಕು. ಆ ರೀತಿ ಯಾವುದೂ ಮಾಹಿತಿಗಳಿಲ್ಲ ಅನ್ನುವಂಥದ್ದು ಈ ಸಂದರ್ಭದಲ್ಲಿ ಸುವರ್ಣ ನ್ಯೂಸ್ಗೆ ಸಿಗುವಂಥದ್ದು ಸುಜಾತ ಭಟ್ ಅವರ ಅಕ್ಕರ ವಾರಿಜಾ ಅವರ ಗಂಡ ಅಂದ್ರೆ ಮಹಾಬಲೇಶ್ವರ ಮಧ್ಯಸ್ಥ ಅವರು ಇಡೀ ಕಥೆಯನ್ನ ಸವಿಸ್ತಾರವಾಗಿ ಸುವರ್ಣ ನ್ಯೂಸ್ ಮುಂದೆ ಹೇಳ್ತಾರೆ. ಹೇಳ್ದಂತ ಸಂದರ್ಭದಲ್ಲಿ ಒಂದಷ್ಟು ಪ್ರಶ್ನೆಗಳನ್ನ ಸುಜಾತ ಭಟ್ ಅವರಿಗೆ ಮತ್ತೆ ಈ ಒಂದು ಸುಜಾತ ಭಟ್ ಹಿಂದಿರುವಂತ ಗ್ಯಾಂಗಿಗೆ ಸುವರ್ಣ ನ್ಯೂಸ್ ಕೇಳುತ್ತೆ. ಅದರಲ್ಲಿ ಪ್ರಮುಖ ಪ್ರಶ್ನೆಗಳು ಅನನ್ಯ ಭಟ್ ಹುಟ್ಟಿದ್ದಾರೆ ಅನ್ನೋದಾದ್ರೆ ಯಾವ ವರ್ಷ ಹುಟ್ಟಿದ್ರು, ಯಾವ ಆಸ್ಪತ್ರೆಯಲ್ಲಿ ಹುಟ್ಟಿದ್ರು, ಎಲ್ಲಿ ಪ್ರೈಮರಿ ಎಜುಕೇಶನ್ ಆಯ್ತು, ಹೈಯರ್ ಎಜುಕೇಶನ್ ಎಲ್ಲಾಯ್ತು, PUC ಎಲ್ಲಾಯ್ತು, ಜೊತೆಗೆ ಅನನ್ಯ ಭಟ್ ಇದ್ರು ಅನ್ನುವಂಥದ್ದಕ್ಕೆ ಒಂದೇ ಒಂದು ಫೋಟೋ ಆದ್ರೂ ಇದೆಯಾ, ಮತ್ತೆ CBI ಕೆಲಸ ಮಾಡಿದ್ದಕ್ಕೆ ಸಂಬಂಧಪಟ್ಟಂತೆ ಏನ್ ದಾಖಲೆಗಳಿದೆ ಅನ್ನುವಂತ ಕೇಳುವಂತ ಪ್ರಯತ್ನಗಳನ್ನು ಮಾಡಲಾಯಿತು. ಅದಾದ ನಂತರ ನಮ್ಮ ಶಿವಮೊಗ್ಗದಿಂದ ಒಂದು ಸುದ್ದಿ ಬರ್ತದೆ. ಶಿವಮೊಗ್ಗದಲ್ಲಿ ಕೂಡ ಅಲ್ಲಿ ಪ್ರಭಾಕರ್ ಬಾಳಿಗಾರ್ನವ್ರ ಜೊತೆ ಒಂದು ಲಿವಿಂಗ್ ರಿಲೇಶನ್ಶಿಪ್ ಅಲ್ಲಿ ಇದ್ದಂತ ಸಂದರ್ಭದಲ್ಲಿ ನಮಗೆ ಮಕ್ಕಳೇ ಇಲ್ಲ, ನಾವು ಮಕ್ಕಳಿಲ್ಲದೆ ಇರುವಂತಹ ದಂಪತಿಗಳು, ನಾವು ಅಂದ್ರೆ ಶ್ವಾನ ಪ್ರೇಮಿಗಳಾಗಿ ಅಥವಾ ಅಂದ್ರೆ ಪ್ರಾಣಿಗಳ ಪ್ರೇಮಿಗಳಾಗಿ ನಾವು ಇದನ್ನ ನಾಯಿಗಳನ್ನೇ ಮಕ್ಕಳ ರೀತಿ ಸಾಕ್ತಾ ಇದೀವಿ ಅಂತೇಳಿ ಒಂದಷ್ಟು ಆರ್ಟಿಕಲ್ಗಳನ್ನ ಎಸ್ಟಾಬ್ಲಿಷ್ ಆಗುತ್ತೆ. ಆ ಆರ್ಟಿಕಲ್ಗಳು ಅಂದ್ರೆ ಅದರ ಜೊತೆಗೆ ಮತ್ತೆ ಆರ್ಟಿಕಲ್ ಬರೆದಂತ ಜರ್ನಲಿಸ್ಟ್ಗಳ ಒಂದಷ್ಟು ಸಂದರ್ಶನದ ಜೊತೆಗೆ ಈ ಒಂದು ವಿಚಾರವನ್ನ ಬಟಾಬೈಲ್ ಮಾಡಲಾಗುತ್ತೆ. ಸೊ ಇಷ್ಟೆಲ್ಲ ಸರಣಿ ಸುದ್ದಿಗಳು ಬಂದಂತ ಸಂದರ್ಭದಲ್ಲಿ ನಿಜಕ್ಕೂ ಈ ಗ್ಯಾಂಗು ಮತ್ತೆ ಸುಜಾತ ಭಟ್ ವಿಚಲಿತ ಆಗ್ತಾರೆ. ಅಂದ್ರೆ ಎಲ್ಲ ಒಂದ್ ಕಡೆ ನಾವ್ ಹೇಳಿದಂತ ಕತೆ ಅಥವಾ ನಾವ್ ಹೇಳಿದಂತ ಕಥೆಯಲ್ಲಿ ಎಲ್ಲ ಒಂದ್ ಕಡೆ ಎಲ್ಲವೂ ಕೂಡ ಇಲ್ಲೆಲ್ಲ ಎಕ್ಸ್ಪೋಸ್ ಆಗ್ತಾ ಇದೆ. ಹಾಗಾಗಿ ಒಂದು ಫೋಟೋವನ್ನ ರಿಲೀಸ್ ಮಾಡೋಣ ಅಂತೇಳಿ ಭಾನುವಾರ ಒಂದು ಫೋಟೋವನ್ನ ತಮ್ಮ ವಕೀಲರ ಜೊತೆ ಕೂತು ಸುಜಾತ ಭಟ್ ಬಿಡುಗಡೆಯನ್ನ ಮಾಡ್ತಾರೆ. ಆದ್ರೆ ಆ ಫೋಟೋ ಯಾಕೆಂದ್ರೆ ಇಲ್ಲಿ ಕ್ಲಿಯರ್ ಕಟ್ ಇನ್ಫಾರ್ಮೇಶನ್ಸ್ ಇದೆ, SITಗೆ ಇನ್ಫಾರ್ಮೇಶನ್ಸ್ ಇದೆ, ನಮ್ಗಳಿಗೆ ನಮ್ಮ ತನಿಖೆಯಲ್ಲಿ ಒಂದಷ್ಟು ಸ್ಪಷ್ಟ ಮಾಹಿತಿಗಳಿದೆ. ಅನನ್ಯ ಭಟ್ ಅನ್ನುವಂತ ಯಾವುದೇ ಬಾಲಕಿ ಯಾವುದೇ ಹೆಣ್ಣು ಮಗು ಹುಟ್ಟಿಲ್ಲ ಅನ್ನುವಂಥದ್ದು. ಆದ್ರೆ ಈಗ ರಿಲೀಸ್ ಆದಂತ ಫೋಟೋ ಯಾವುದು ಅನ್ನುವಂಥದ್ದನ್ನ ಬೆನ್ನತ್ತಿ ಹೋದಂತ ಸಂದರ್ಭದಲ್ಲಿ ಅಲ್ಲಿ ತೆರೆದುಕೊಳ್ಳುವಂತದ್ದೇ ಬೆಂಗಳೂರಿನ ಕೆಂಗೇರಿಯ ಉಪನಗರದಲ್ಲಿ ವಾಸವಾಗಿದ್ದಂತ ರಂಗಪ್ರಸಾದ್ ಅನ್ನುವಂತ ವ್ಯಕ್ತಿಯ ಮಗನ ಹೆಂಡತಿ ಅಂತ. ಆದ್ರೆ ಆ ಕುಟುಂಬಕ್ಕೂ ಈ ಸುಜಾತ ಭಟ್ಗೆ ಏನ್ ಸಂಬಂಧ ಅಂತ ನೋಡ್ತಾ ಹೋದ್ರೆ ಶಿವಮೊಗ್ಗದಲ್ಲಿ 2005ರಲ್ಲಿ ಅಲ್ಲಿ ಪ್ರಭಾಕರ್ ಬಾಳಿಗಾರ್ನ ತೊರೆದು ಬೆಂಗಳೂರಿಗೆ ಬರುವಂತಹ ಸುಜಾತ ಭಟ್ ಅವರು ಇಲ್ಲಿ ರಂಗಪ್ರಸಾದ್ ಜೊತೆ ಲಿವಿಂಗ್ ಟುಗೆದರ್ಶಿಪ್ ನಲ್ಲಿ ಇರ್ತಾರೆ. ಆ ಸಂದರ್ಭದಲ್ಲಿ ಆ ಮಗನ ಹೆಂಡತಿಯೇ
ಫೋಟೋ ಆಕೆ ನರ್ಸಾಗಿ ಕೆಲಸ ಮಾಡ್ತಿದ್ದಂಥವಳು ಎಲ್ಲೊಂದು ಕಡೆ ಸಂಸಾರದಲ್ಲಿ ಬಿರುಕಾಗಿ ಆಕೆ ವಾಪಸ್ಸು ಕೂರ್ಗಿಗೆ ತವರು ಮನೆಗೆ ಹೋದಂಥ ಸಂದರ್ಭದಲ್ಲಿ ಆಕೆಯ ಒಂದಷ್ಟು ಫೈಲ್ಗಳಲ್ಲಿ ಅಥವಾ ಆಕೆಯಲ್ಲಿ ಸಿಕ್ಕಂಥ ಒಂದು ಆಕೆಯ ಎಂಗೇಜ್ ಅಂದರೆ 20ರ ವಯಸ್ಸಿನ ಫೋಟೋವನ್ನು ಇಟ್ಕೊಂಡು ಇದೇ ನನ್ನ ಮಗಳ ಫೋಟೋ ಅಂತ ರಿವೀಲ್ ಮಾಡುವಂಥದ್ದು. ಆದರೆ ಅದಕ್ಕೆ ಸಂಬಂಧಪಟ್ಟಂತೆ ಸಂಪೂರ್ಣವಾದಂಥ ಸಾಕ್ಷಿಗಳನ್ನು SIT ಕೂಡ ಕಲೆ ಹಾಕಿದೆ. ಇದಕ್ಕೆ ಸಂಬಂಧಪಟ್ಟಂತೆ ಅದು ಅನನ್ಯ ಭಟ್ ಅಲ್ಲ, ಈಕೆ ವಾಸಂತಿ ಅನ್ನುವಂತೇಳಿ ಹೇಳಿದ ನಂತರವೂ ಕೂಡ ಈಗ ಸುಜಾತ ಭಟ್ ಇಲ್ಲ, ಈ ರೀತಿ ಒಂದೇ ತರ 10 ಜನ ಇರ್ತಾರೆ ಅನ್ನುವಂಥ ಸಮಜಾಯಿಷಿ ಕೊಡುವ ಮೂಲಕ ಯಾವುದೇ ಅಂದ್ರೆ ರಮೇಶ್ ಸತ್ತಂತಹ ವ್ಯಕ್ತಿಯ ಫೋಟೋ ಕೊಟ್ಬಿಟ್ರೆ ಸಮಸ್ಯೆನೇ ಇರೋದಿಲ್ಲ ಅಂತ ಪ್ಲಾನ್ ಮಾಡ್ಕೊಂಡು ಮಾಡಿದಂತಹ ಒಂದು ಕೆಲಸ ಇದು. ಆದರೆ ಫೇಲ್ ಆಗ್ಬಿಟ್ಟಿದೆ, ಯಾರನ್ನೂ ಕೂಡ ಮಂಗ ಮಾಡೋದಕ್ಕೆ ಆಗ್ಲಿಲ್ಲ ಅನ್ನುವಂಥದ್ದು. ಥ್ಯಾಂಕ್ ಯು ಸೋ ಮಚ್ ತಮ್ಮೆಲ್ಲ ಡೀಟೇಲ್ಸ್ಗಾಗಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.